ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಂಡೇ ಮಾರ್ನಿಂಗ್ ಬೆಳಗ್ಗೆ 5:44. ಆಚೆ ಹೋಗೋ ಪ್ಲ್ಯಾನ್ ಇತ್ತು. ವೆದರ್ ಫುಲ್ ಕೋಲ್ಡ್ ಆಗಿತ್ತು, ಅದಕ್ಕೆ ಟೀ ಮಾಡೋಣ ಅಂದ್ಕೊಂಡೆ. ಈ ಟೀಗೆ ಶುಂಠಿ, ತುಳಸಿ, ಏಲಕ್ಕಿ, ಟೀ ಪುಡಿ, ಸಕ್ಕರೆ ಆ್ಯಡ್ ಮಾಡಿದ್ದೀನಿ. ಈ ಥರ ಆಚೆ ವ್ಯೂ ನೋಡ್ಕೊಂಡು ಕುಡಿಬೇಕಾದ್ರೆ ಏನೋ ಒಂಥರ ಖುಷಿ. ಸೊ ಇದು ಬೆಳಗ್ಗೆ 6 o'clock ಆಗ್ತಾಯಿತ್ತು ಆ ಟೈಮ್ದು ವ್ಯೂ. ಇದು ಬಿಟ್ಟರೆ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮುಗ್ದಿತ್ತು ಅಷ್ಟೊತ್ತಿಗೆ. ಸೊ ಆ ಕ್ಲಿಪ್ಪಿಂಗ್ ಕೂಡ ತೆಗ್ದಿದ್ದೆ. ಎಲ್ಲ ಆಗಿ ಮನೆ ಬಿಡೋಷ್ಟೊತ್ತಿಗೆ 7:30 ಆಗಿತ್ತು. ಅಷ್ಟೊತ್ತಿಗೆ ಒಂದು ರಂಗೋಲಿ ಹಾಕಿದ್ದೆ. ಆ ರಂಗೋಲಿ ಚಿಕ್ಕದಾಗಿ ಹಾಕಿದ್ದೆ, ಸೊ ಅದಕ್ಕೆ ಒಂದು ಕ್ಲಿಪ್ ಮಾಡ್ಕೊಂಡಿದ್ದೆ. ಇದು ಬಿಟ್ಟರೆ ನಾವು ಮನೆ ಬಿಡೋಷ್ಟೊತ್ತಿಗೆ ಅದೇ 7:30 ಆ ಥರ ಆಗಿತ್ತು. ಸೊ ನಾವು ಹೋಗ್ತಾ ಇದ್ದಿದ್ದು ಮನೆ ದೇವಸ್ಥಾನಕ್ಕೆ. ಅದು ನಮ್ಮ ಮನೆಯಿಂದ ಒಂದು 50 ಕಿಲೋಮೀಟರ್ಸ್ ಇದೆ. ಹೋಗ್ತಾ ಇರೋ ರೀಸನ್ ಬಂದ್ಬಿಟ್ಟು ಅದೇ ಕಾರ್ ಪೂಜೆ ಮಾಡಿಸ್ಬೇಕು ಅಂತ ಹೋಗ್ತಾ ಇದ್ರಿ. ಸೊ ಅವ್ರನ್ನ ಫಸ್ಟೇ ಹೇಳಿದ್ರಿ, ಸೊ ದ್ಯಾಟ್ ಅವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೋತಾರೆ ಅಂತ. ಸೊ ಇದು ಬಂದ್ಬಿಟ್ಟು ನಮ್ಮ ಮನೆ ದೇವಸ್ಥಾನ. ನಾವಿಲ್ಲಿ ಆಲ್ಮೋಸ್ಟ್ ನಾನು ಹುಟ್ಟಿದಾಗಿಂದ ಇಲ್ಲಿ ಬರ್ತಾಯಿದ್ದೀನಿ. ಅಫ್ಕೋರ್ಸ್ ಎಲ್ಲರೂ ಹೋಗ್ತಾರೆ ಅವ್ರವ್ರ ಮನೆ ದೇವಸ್ಥಾನಕ್ಕೆ. ಅದು ಬಿಟ್ಟರೆ ನಾನು ಇಲ್ಲಿ ಜಾಸ್ತಿ ಮೆಮೊರೀಸ್ ಕ್ರಿಯೇಟ್ ಆಗಿದೆ ಈ ಜಾಗದಲ್ಲಿ. ಇದು ಬಂದ್ಬಿಟ್ಟು ಅಲ್ಲೇ ಮೇಲೆ ಉತ್ತ ಇದೆ. ಸೊ ಅದು ಇಲ್ಲಿ ಆ ಥರ ಕ್ಲೋಸ್ ಮಾಡಿದ್ದಾರೆ ಅಲ್ಲಿ ಪೂಜೆ ಮಾಡೋಕ್ಕೆ. ಅದು ಬಿಟ್ಟು ಇದ್ರ ಹತ್ರನೇ ಒಂದು 3-4 ದೇವಸ್ಥಾನ ಇದೆ. ಇದು ಬಂದ್ಬಿಟ್ಟು ಹಿಂದೆ ಇದ್ದಿದ್ದ ದೇವಸ್ಥಾನ. ಫುಲ್ ಇದೆಲ್ಲ ಹಳೆ ದೇವಸ್ಥಾನ. ಸೊ ದ್ಯಾಟ್ ಅದ್ರ ಆರ್ಕಿಟೆಕ್ಚರ್ ಅಷ್ಟು ಚೆನ್ನಾಗಿತ್ತು. ಒಳಗಡೆ ಇನ್ನೂ ಚೆನ್ನಾಗಿತ್ತು, ಬಟ್ ಆ ದೇವಸ್ಥಾನ ಕ್ಲೋಸ್ ಆಗಿತ್ತು, ಅದಕ್ಕೆ ನಾವು ಹೋಗಲಿಲ್ಲ. ಅದು ನಾವು ಬೆಳಗ್ಗೆನೇ ಹೋಗಿರೋದ್ರಿಂದ. ಇದು ಬಂದ್ಬಿಟ್ಟು ಈ ದೇವಸ್ಥಾನ ಎದುರುಗಡೆ ಇತ್ತು. ಈ ದೇವಸ್ಥಾನ ಇವಾಗ ಕಟ್ಟಿಸ್ತಾ ಇದ್ದಾರೆ. ಅದು ಚೆನ್ನಾಗಿದೆ. ಈ ಒಂದು ದೇವಸ್ಥಾನ ಸುತ್ತಮುತ್ತನೇ ಒಂದು 4 ದೇವಸ್ಥಾನ ಇದೆ. ಇದು ಬಿಟ್ಟರೆ ನಮ್ಮ ಕಾರ್ ಪೂಜೆ ಮಾಡೋಕ್ಕೆ ಅಲ್ಲಿ ರಾವ್ ಕಾಲ ಒಂದು 9 o'clock ಗಂಟ ಇತ್ತು ಅಂದ್ಬಿಟ್ಟು ನಾವು 9:30 ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡ್ರಿ. ಅಷ್ಟೊತ್ತು ಗಂಟ ಏನು ಮಾಡೋದು ಅಂದ್ಬಿಟ್ಟು ರಂಗೋಲಿ ಹಾಕಿದೆ. ಅಲ್ಲಿ ಯಾರೂ ರಂಗೋಲಿ ಹಾಕಿದ್ದಿಲ್ಲ. ಸೊ ಅದಕ್ಕೆ ಅಲ್ಲೊಂದು ರಂಗೋಲಿ ಹಾಕಿದ್ದೆ. ಅದ್ರ ಕ್ಲಿಪ್ಪಿಂಗ್ಸ್ ಇದು. ರಂಗೋಲಿ ಹಾಕ್ಬೇಕಾದ್ರೆ ಏನೋ ಒಂದು ಸಂತೋಷ. ಅದು ನಾನು ಕಲ್ತಿದ್ದು ಲೇಟು, ಬಟ್ ಆಮೇಲೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ನನಗೆ ಅದೇ ಒಂಥರ ನನಗೆ ಖುಷಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಎಲ್ಲ ಕ್ಲಿಪ್ಪೂ ಇಲ್ಲೇ ಆ್ಯಡ್ ಮಾಡಿಬಿಟ್ಟೆ. ಅದು ಆಚೆ ಸ್ವಲ್ಪ, ಒಳಗೆ ಸ್ವಲ್ಪ ಹಾಕ್ತಾಯಿದ್ದೆ. ಇದು ಬಿಟ್ಟರೆ ನಮ್ಮ ಕಾರ್ ಪೂಜೆ ಮಾಡೋಕ್ಕೆ ಅವರು ಲೈಕ್ ಸ್ವಾಮಿ ಅಯ್ಯಂಜಿ ಯಾರು ಇರ್ತಾರೆ ಅವ್ರು ಬಂದ್ಬಿಟ್ಟು ಮಾಡ್ತಾಯಿದ್ರು. ಎಲ್ಲರಿಗೂ ಒಂದು ಎಮೋಷನ್ ಅಂತ ಇರುತ್ತೆ. ಅದು ಕಾರ್ ಪರ್ಚೇಸ್ ಮಾಡಿದ್ಮೇಲೆ ಅದು ನನಗೆ ಇವತ್ತು ಲೈಕ್ ಜಾಸ್ತಿ ಇತ್ತು. ಬಿಕಾಸ್ 1 ವೀಕ್ ಇತ್ತು. ಅದು ಆ್ಯಕ್ಚುಲಿ ಪಾಸಿಟಿವ್ ಥಿಂಗ್ಸ್ನೇ ಶೇರ್ ಮಾಡಿದೆ, ಆದರೆ ಲಾಟ್ಸ್ ಆಫ್ ನೆಗೆಟಿವ್ ಕೂಡ ಇತ್ತು. ಸೊ ಸಂಹವ್ ಅದನ್ನು ಓವರ್ಕಮ್ ಮಾಡಿದ್ರಿ. ಬಟ್ ಇವಾಗ ಮನಸ್ಸು ನಿರಾಳ ಆಯಿತು ನಮ್ಮಪ್ಪಂಗೆ ನನಗೂ. ಸೊ ದ್ಯಾಟ್ ಅದು ಬಿಟ್ಟು ನಾವು ಇದು ನಮ್ಮ ಮನೆ ದೇವರು. ನಮ್ಮ ಮನೆ ದೇವ್ರು ಬಂದರು ಸಿದ್ದೇಶ್ವರ ಸ್ವಾಮಿ ಅಂತ. ಸೊ ನಮಗೆ ನಮ್ಮ ಅಪ್ಪ ಅವ್ರ ಅಮ್ಮಗೆ ಎಲ್ಲ ಲೈಕ್ ಈ ದೇವರೇ ಅವ್ರಿಗೆ ಮನೆ ದೇವರು. ಸೊ ಇದು ನಮ್ಮ ಪರಂಪರೆ ಥರ ಬಂದಿರೋದು. ಇಲ್ಲಿ ನಾವು ವರ್ಷಕ್ಕೆ ಒಂದ್ಸತಿ ಕಾರ್ತಿಕ್ ಸೋಮವಾರ ಅನ್ನೋದುವಾಗ ಲೈಕ್ ಪೂಜೆ ಕೊಟ್ಟು ಮಾಡಿಸ್ತೀವಿ. ಸೊ ಈ ದೇವಸ್ಥಾನಕ್ಕೆ ನಾವು ಲೈಕ್ ಏನಾದರೂ ತೊಗೊಂಡ್ರೆ, ಏನಾದರೂ ಮಾಡಿದ್ರೆ ಈ ದೇವಸ್ಥಾನಕ್ಕೆ ಫಸ್ಟ್ ಬರೋದು. ಇದು ಬಿಟ್ಟರೆ ಅಲ್ಲೇ ದೇವಸ್ಥಾನದಲ್ಲಿ ಬೇರೆ ಯಾರ್ದು ಪೂಜೆ ಇತ್ತು. ಸೊ ಅಲ್ಲೇ ಬ್ರೇಕ್ಫಾಸ್ಟ್ ಕೂಡ ಆಯಿತು. ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಇಡ್ಲಿ, ಸಾಂಬಾರು, ಚಟ್ನಿ, ವಡೆ. ಇದು ಬಿಟ್ಟರೆ ನಾವು ಹೋಗಿದ್ದು ಅಲ್ಲಿಂದ ಒಂದು 15 ಕಿಲೋಮೀಟರ್ಸಲ್ಲೇ ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ ಇದೆ. ನೀವು ಕೇಳಿರ್ತೀರ ಅದನ್ನು. ಈ ಟೆಂಪಲು ನಾವು ನಮ್ಮ ಮನೆ ದೇವಸ್ಥಾನಕ್ಕೆ ಹೋದಾಗೆಲ್ಲ ಈ ಟೆಂಪಲ್ಗೆ ಹೋಗ್ತಾ ಇರ್ತೀರಿ. ಸೊ ಆ ಒಂದು ಬೇಸಿಸ್ ಮೇಲೆ ಇನ್ನೂ ಟೈಮ್ ಇತ್ತು ಅಂದ್ಬಿಟ್ಟು ನಾವು ಬೆಳಗ್ಗೆನೇ ಹೋದ್ರಿ. ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ 12 o'clock ಆಗಿತ್ತು.
ದರ್ಶನ ಎಲ್ಲ ಬೇಗನೆ ಮುಗಿಸ್ಕೊಂಡು ಬಂದ್ರಿ, ಲೈಕ್ 10 ಮಿನಿಟ್ಸಲ್ಲಿ. ಯಾಕಂದರೆ ಅದು ಮಂಡೇ ಆಗಿತ್ತು. ಟ್ಯೂಸ್ಡೇ ಆಗಿದ್ರೇ ಜಾಸ್ತಿ ಜನ ಬರೋದು. ಮಂಡೇ ಆಗಿರೋದ್ರಿಂದ ಅಲ್ಲೇ ಲೈಕ್ 15 ಮಿನಿಟ್ಸಲ್ಲೆಲ್ಲ ಆಚೆ ಬಂದುಬಿಟ್ರಿ. ಯೂಶ್ವಲಿ ಅಷ್ಟೊತ್ತಿಗೆ ಬರೋಲ್ಲ ನಾವು. ಸೊ ಅದು ಬಿಟ್ಟರೆ ಅಲ್ಲೇ ಲಂಚ್ ಮಾಡಿದ್ರಿ. ಲಂಚ್ ಬಂದುಬಿಟ್ಟು ಚಿತ್ರಾನ್ನ ಮತ್ತು ಪೊಂಗಲ್ ಕೊಟ್ಟಿದ್ದರು.